ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ಯಾರೆಲ್ಲ ನೀವೊಂದು ವೆಹಿಕಲ್ನ ಸ್ವಂತ ಉದ್ಯೋಗ ಪ್ರಾರಂಭಿಸಬೇಕು ಮತ್ತು ಒಂದು ಯೆಲ್ಲೋ ಬೋರ್ಡ್ ಕಾರ್ ತೊಗೋಬೇಕು ಮತ್ತು ಒಂದು ಟಾಟಾ ಏಸ್ ಈ ಥರ ಒಂದು ಟೆಂಪೋ ಟ್ರಾವೆಲ್ದ ಆ ಥರದೊಂದು ತೊಗೊಂಡು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ, ಅಂಥವ್ರಿಗೆಲ್ಲ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇದೆ. ಏನು ಅನ್ನೋದೆಲ್ಲ ನಾನು ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ, ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ನೇಹಿತರೆ, ರಾಜ್ಯ ಸರ್ಕಾರದಿಂದ ಒಂದು ವಾಹನ ಸವಾರರಿಗೆ ಒಂದು ಗುಡ್ ನ್ಯೂಸ್ ಇದೆ. ವಾಹನ ಖರೀದಿಗೆ 4 ಲಕ್ಷ ಸಬ್ಸಿಡಿಯನ್ನು ಕೊಟ್ಟಿದ್ದಾರೆ. ಯಾವ ವಾಹನಕ್ಕೆ ಏನು ಅನ್ನೋದೆಲ್ಲ ನಾನು ಈಗ ತಿಳಿಸ್ಕೊಡ್ತೀನಿ ಬನ್ನಿ. ಇದು ಸ್ವಂತ ವಾಹನ ವೆಹಿಕಲ್ಲು ಖರೀದಿಸಬೇಕಾದ್ರೆ ಸರ್ಕಾರದಿಂದ 3 ಲಕ್ಷ ರೂಪಾಯಿ ಸಹಾಯಧನ ಸಿಗ್ತಾ ಇದೆ. ಏನಂದರೆ ಇದು ರಾಜ್ಯ ಸರ್ಕಾರದ ಸ್ಟೇಟ್ ಗೌರ್ಮೆಂಟ್ ಹಲವಾರು ಯೋಜನೆಗಳ ಜಾರಿಗೆ ಬರುತ್ತಿವೆ. ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದವರವರಿಗೆ ಮುಂದೆ ಬರುವ ಉದ್ದೇಶವನ್ನಿಟ್ಟುಕೊಂಡು ರಾಜ್ಯ ಸರ್ಕಾರ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುತ್ತಿದೆ. ಇನ್ನು ತಮ್ಮ ಕಾಲಿನ ಮೇಲೆ ತಾವು ನಿಂತುಕೊಳ್ಳಬೇಕೆಂಬ ಹಲವರಿಗೆ ರಾಜ್ಯ ಸರ್ಕಾರ ವಿವಿಧ ಯೋಜನೆಯನ್ನು ರೂಪಿಸಿದೆ. ಸದ್ಯ ರಾಜ್ಯ ಸರ್ಕಾರ ನಿರುದ್ಯೋಗಿಗಳಿಗೆ ವಿಶೇಷ ಯೋಜನೆಯನ್ನು ರೂಪಿಸಿದೆ. ಈಗಾಗಲೇ ಆ ಯೋಜನೆಯು ರಾಜ್ಯ ಅನುಷ್ಠಾನಗೊಳಿಸಿದ್ದು, ರಾಜ್ಯದಲ್ಲಿ ಆ ಯೋಜನೆಯ ಸಹಾಯಧನದ ಮೊತ್ತವನ್ನು ಹೆಚ್ಚಳ ಮಾಡಲು ನಿರ್ಧರಿಸಿದೆ. ಈ ಯೋಜನೆ ಯಾವುದೇ, ಆ ಯೋಜನೆಗೆ ಯಾರೆಲ್ಲ ಲಾಭ ಪಡೆಯಬಹುದು, ಹಾಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಬನ್ನಿ. ಇದು ಮೊದಲು 3 ಲಕ್ಷ ಇರ್ತಿದ್ದಿತ್ತು, ಈಗ 4 ಲಕ್ಷ 1 ಲಕ್ಷ ಜಾಸ್ತಿ ಮಾಡಿದ್ದಾರೆ. ಹೌದು, ಎಲ್ಲರೂ ಕೂಡ ಈ ಉದ್ಯೋಗ ಮಾಡಿಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂಬ ಆಶಯದೊಂದಿಗೆ ರಾಜ್ಯ ಸರ್ಕಾರದಿಂದ ಸ್ವಯಂ ಉದ್ಯೋಗ ಹೊಸ ಯೋಜನೆಯ ರೂಪಿಸಲಾಗಿದೆ. ಈ ಯೋಜನೆಯ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿದಿಲ್ಲ. ಹೌದು, ನಿರುದ್ಯೋಗಿಗಳು ಸ್ವಯಂ ಉದ್ಯೋಗ ಮಾಡಲು ಹಾಗೂ ಸ್ವಂತ ಉದ್ಯೋಗ ಕನಸಿನ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಈ ಯೋಜನೆ ಹೆಸರು. ಇದರಲ್ಲಿ ಈ ಯೋಜನೆಯಡಿ 4 ಚಕ್ರಗಳ ವಾಹನಗಳನ್ನು, ಅಂದರೆ ಟ್ಯಾಕ್ಸಿ, ಟಾಟಾ ಎಸಿ, ಗೂಡ್ಸ್ ವಾಹನ ಇತ್ಯಾದಿ 4 ಚಕ್ರಗಳ ವಾಹನ ಖರೀದಿಗೆ ಬ್ಯಾಂಕ್ಗಳಿಂದ ಪಡೆಯುವಂತಹ ಸಾಲದ 50% ಅಥವಾ ಗರಿಷ್ಠ 3 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಸ್ನೇಹಿತರೆ 3 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನಿಗಮ ವತಿಯಿಂದ ನೀಡಲಾಗುತ್ತಿದೆ. ಈ ಯೋಜನೆಯ ಅನೇಕರಿಗೆ ಲಾಭದಾಯಕವಾಗಿದ್ದು, ಸ್ವಾವಲಂಬಿ ಜೀವನ ಸಾಗಿಸಲು ಬಯಸುವವರು ಇದನ್ನು ನೀವು ಅಪ್ಲೈ ಮಾಡ್ಬೋದು. ಯಾವ ಥರ ಅಪ್ಲೈ ಮಾಡಬೇಕು ಏನು ಅನ್ನೋದ್ರೆ, ಇದೀಗ ಯೋಜನೆಯ ಸಹಾಯಧನ ಹೆಚ್ಚಳಾಗಿದೆ. ನಾನು ಹೇಳಿದ್ನಲ್ಲ ಆವಾಗಲೇ ಹೆಚ್ಚಳಾಗಿದೆ ಅಂತ. ಹೌದು, ಈ ಹಿಂದೆ ರಾಜ್ಯ ಸರ್ಕಾರವು ಸರಕು ವಾಹನ ಹಳದಿ ಬೋರ್ಡು ಟ್ಯಾಕ್ಸಿ ಖರೀದಿದಾರರಿಗೆ 3 ಲಕ್ಷ ರೂಪಾಯಿಗಳನ್ನು ಕೊಡ್ತಾಯಿತ್ತು. ಇದೀಗ ಆ ಸಹಾಯಧನ ಮೊತ್ತವನ್ನು 4 ಲಕ್ಷಕ್ಕೆ ಹೆಚ್ಚಳ ಮಾಡಿದೆ. ಈ ಯೋಜನೆಯ ಲಾಭವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಪಡೆದುಕೊಳ್ಳಬಹುದು. ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾದ ಅರ್ಹತೆಗಳು ಯಾರೆಲ್ಲ ಪಡ್ಕೋಬೋದು ಅಂತ ಹೇಳಿದ್ದೀನಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವಂಥ ಅರ್ಹತೆಗಳೇನೆಂದರೆ, ಅರ್ಜಿದಾರರು ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು, ಅಂದರೆ ಕರ್ನಾಟಕ ರಾಜ್ಯದಲ್ಲೇ ಇರಬೇಕು ಅಂತ ಅವ್ರದ್ದು ಪ್ರೂಫ್ ಎಲ್ಲ. ಅರ್ಜಿದಾರರು ಆದಾಯ ಮಿತಿ ಗ್ರಾಮ ಹಾಗೂ ನಗರ ಪ್ರದೇಶಗಳಿಗೆ ಭಿನ್ನವಾಗಿರುತ್ತದೆ. ಗ್ರಾಮೀಣ ಪ್ರದೇಶದಲ್ಲಿ 1.5 ಲಕ್ಷ ರೂಪಾಯಿ, ನಗರ ಪ್ರದೇಶದಲ್ಲಿ 2 ಲಕ್ಷ ಆದಾಯ ಮಿತಿಯನ್ನು ಮೀರಿರಬಾರದು. ಅರ್ಜಿದಾರರು ವಯಸ್ಸು 21ರಿಂದ 45 ವರ್ಷ ಮಿತಿಯಾಗಿರಬೇಕು. 45 ಮೇಲಾಗಿದ್ದರೆ ಅವರು ಅರ್ಜಿ ಹಾಕಂಗಿಲ್ಲ. ಅರ್ಜಿದಾರರು ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು. ಮತ್ತು ಕಳೆದ 5 ವರ್ಷಗಳಲ್ಲಿ ಅರ್ಜಿದಾರರು ಕರ್ನಾಟಕ KMDCL ಯೋಜನೆಗಳ ಫಲಾನುಭವಿ ಆಗಿರಬಾರದು. ಇದು ಯೋಜನೆನ ಮೊದಲೇ ಪಡ್ಕೊಂಡಿರಬಾರ್ದು. 5 ವರ್ಷಕ್ಕಿಂತ ಮುಂಚೆ 5 ವರ್ಷದ ಒಳಗಡೆ ಯಾವುದು ಪಡ್ಕೊಂಡಿರಬಾರ್ದು ಅಂತ. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರು ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಸಲ್ಲಿಸ್ಬೋದು. ಕುಟುಂಬದ ಒಬ್ಬ ಸದಸ್ಯನಿಗೆ ಮಾತ್ರ ಈ ಸೌಲಭ್ಯ ಒದಗಿಸಲಾಗುವುದು. ಎಲ್ಲರೂ ಸೇರಿಕೊಂಡು 2-3 ಜನ ಹಾಕ್ಬಿಡೋಣ ಅಂತಂದ್ರೆ ಆಗಲ್ಲ, ಒಬ್ರಿಗೆ ಮಾತ್ರ, ಕುಟುಂಬದಲ್ಲಿ ಒಬ್ರಿಗೆ ಮಾತ್ರ. ಅರ್ಜಿದಾರರು ಮೊಬೈಲ್ ಸಂಖ್ಯೆಯನ್ನು ಬ್ಯಾಂಕ್ ಖಾತೆ ಹಾಗೂ ಆಧಾರ್ ಜೋಡಣೆಗೆ ಮಾಡಿರಬೇಕು, ಬ್ಯಾಂಕ್ಗೆ ಲಿಂಕ್ ಮಾಡಿರಬೇಕು ಆಧಾರ್ ಜೋಡಣೆಗೆ. ಮತ್ತು ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳೇನೆಂದರೆ, ಕರ್ನಾಟಕದ ನಿವಾಸ ಪುರಾವೆ, ಕರ್ನಾಟಕದಲ್ಲಿ ವಿದ್ಯುವಿನಕ್ಕೆ ನಿವಾಸ ಮನೆ ಇರುತ್ತಲ್ಲ ಅದ್ರದ್ದು ಪುರಾವೆ, ಬ್ಯಾಂಕ್ ಖಾತೆ ವಿವರಗಳು, ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟು, ಮತ್ತು ಚಾಲನಾ ಪರವಾನಗಿ, ಡ್ರೈವಿಂಗ್ ಲೈಸೆನ್ಸು, ಆಧಾರ್ ಕಾರ್ಡು, ಮತ್ತು ಜಾತಿ ಪ್ರಮಾಣ ಪತ್ರ, ಕ್ಯಾಸ್ಟ್ ಸರ್ಟಿಫಿಕೇಟು, ಕುಟುಂಬದವರ ಪಡಿತರ ಚೀಟಿ, BPL ಕಾರ್ಡು. ಇದರಲ್ಲಿ BPL ಕಾರ್ಡ್ ಮಾತ್ರ ಕಡ್ಡಾಯ ಇರುತ್ತೆ, BPL ಕಾರ್ಡ್ ಬೇಕು. ಪಡಿತರ ಚೀಟಿ ಅಂತ ಕೊಟ್ಟಿದ್ದಾರೆ. BPL ಕಾರ್ಡ್ ಅಥವಾ APL ಕಾರ್ಡ್ ಎರಡೂ ಆಗ್ಬೋದು, ಕೇಳಿ ನೋಡಿ. ಮತ್ತು ಮೊಬೈಲ್ ನಂಬರು, ಪಾಸ್ಪೋರ್ಟ್ ಫೋಟೋ 2, ವಾಹನ ಅಂದಾಜು ದರಪಟ್ಟಿ, ಅಂದರೆ ನೀವು ಕೊಟೇಶನ್ ಹಾಕ್ಸ್ಕೊಂಡಿರ್ತೀರಲ್ಲ ಆ ಕೊಟೇಶನ್ನು, ಸ್ವಯಂ ಘೋಷಣೆ ಪತ್ರ. ಅರ್ಜಿದಾರರು ನಿರುದ್ಯೋಗಿ ಆಗಿರಬೇಕು, ಸ್ವಯಂ ಘೋಷಣೆ ಪತ್ರ ಸಲ್ಲಿಸಬೇಕು. ಅರ್ಜಿದಾರರು ಯಾವುದೋ ಕೆಲಸದಲ್ಲಿ ಇರಬಂಗಿಲ್ಲ, ನಿರುದ್ಯೋಗಿ ಆಗಿರಬೇಕು ಅಂತ. ಈ ಯೋಜನೆಗೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು
ಅಂತ ಇಲ್ಲೊಂದಷ್ಟು ಕೊಟ್ಟಿದ್ದಾರೆ. ಟಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಯಾವ್ಯಾವ ನಿಗಮದಿಂದ ನಿಗಮದವರು ಮಾಡ್ಬೋದು ಅಂತ. ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ, ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ, ಮತ್ತು ಸವಿತ ಸಮಾಜ ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿ ನಿಗಮ, ಮತ್ತು ರಾಜ್ಯದ ಕಾಡುಗೊಲ್ಲು ಅಭಿವೃದ್ಧಿ ನಿಗಮ, ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ. ಈ ಮೇಲಿನ ಎಲ್ಲ ಸಮುದಾಯಗಳು ಅವಲಂಬಿತವಾಗಿರುತ್ತೆ. ಮತ್ತು ಈ ಯೋಜನೆಯ ಪ್ರಯೋಜನಗಳು ಹೇಗಿರುತ್ತೆ ಅನ್ನೋದಾದರೆ, ಈ ಯೋಜನೆಯ ಲಾಭ ಪಡೆಯುವ ಅರ್ಹ ಅನುಭವಿಗಳು ಈ ಕೆಳಗಿನ ಪ್ರಯೋಜನಗಳನ್ನು ಪಡೆಯಬಹುದು. 4 ಚಕ್ರದ ವಾಹನಗಳನ್ನು ಖರೀದಿಸಲು ಸಹಾಯಧನವನ್ನು ಒದಗಿಸಲಾಗುತ್ತದೆ. 75% ಸಬ್ಸಿಡಿ ಅಥವಾ 4 ಲಕ್ಷ ರು ವಾಹನ ವೆಚ್ಚವನ್ನು SC/ST ಫಲಾನುಭವಿಗಳಿಗೆ ಒದಗಿಸಲಾಗುತ್ತದೆ. 50% ಸಬ್ಸಿಡಿ ಅಥವಾ 3 ಲಕ್ಷ ವಾಹನ ವೆಚ್ಚವನ್ನು OBC ಅಥವಾ ಅಲ್ಪಸಂಖ್ಯಾತ ಫಲಾನುಭವಿಗಳಿಗೆ ಒದಗಿಸಲಾಗುವುದು. ಸಹಾಯಧನ 75,000 ಪ್ಯಾಸೆಂಜರ್ ಆಟೋ ರಿಕ್ಷಾವನ್ನು ಖರೀದಿಸಲು ನೀಡಲಾಗುತ್ತದೆ. ಪ್ಯಾಸೆಂಜರ್ ಆಟೋ ರಿಕ್ಷಾ ಇರುತ್ತಲ್ಲ ಅದನ್ನು ಕೊಡಿ. ಇದಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಗ್ರಾಮವನ್ನು ಬೆಂಗಳೂರನ್ನು ಅಟಲ್ ಜನಸ್ನೇಹಿ ಸೇವಾ ಕೇಂದ್ರ ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋಕ್ಕೆ ಕೊನೆ ದಿನಾಂಕ ಬಂದ್ಬಿಟ್ಟು ನಿಮಗೆ 31 ಆಗಸ್ಟು 31/8/2024 ಕೊನೆ ಡೇಟ್ ಆಗಿರುತ್ತೆ. ಆ ಡೇಟ್ ಒಳಗಡೆ ನೀವು ಅರ್ಜಿನ ಸಲ್ಲಿಸ್ಬಿಟ್ಟು ನೀವು ಈ ಬೆನಿಫಿಟ್ನ ಪಡಿಬೋದು. ಯಾರೆಲ್ಲ ನಿಮಗೆ ಇದನ್ನು ಸಲ್ಲಿಸೋಕೆ ಅನುಕೂಲ ಇದೆ ಮತ್ತು ಯಾರೆಲ್ಲ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂಥವರು ಅರ್ಜಿನ ಸಲ್ಲಿಸಿ ನೀವು ಸಹ ಇದರ ಉಪಯೋಗನ ಪಡ್ಕೋಬೋದು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಈ ವಿಡಿಯೋ ಇಷ್ಟ ಆದರೆ, ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟು ಇದೇ ಮಾಹಿತಿ ಇನ್ನೂ ಹೊಸ ಮಾಹಿತಿಯೊಂದಿಗೆ ಸಿಗೋಣ. ನಮಸ್ತೆ.